ನಮಸ್ಕಾರ ಗುರೂಜಿಯವರೇ. ನನ್ನ ಫ್ರೆಂಡ್ ಒಬ್ಬಳು ಇದ್ದಾಳೆ. ಅವಳು ಮದುವೆಯಾಗಿ 4 ವರ್ಷ ಆಯಿತು. ಇನ್ನೂ ಅವಳಿಗೆ ಮಕ್ಕಳಾಗಿಲ್ಲ. ಅದಕ್ಕೆ ನಿಮ್ಮ ಹತ್ರ ಏನಾದರೂ ಪರಿಹಾರ ಅಥವಾ ಟ್ರೀಟ್ಮೆಂಟ್ ಇದ್ದರೆ ತಿಳಿಸ್ಬೇಕು. ನಮಸ್ಕಾರ ರೀ ಮೇಡಮ್ ಅವರೇ. ಎಷ್ಟು ವರ್ಷ? 4 ವರ್ಷ ಆಯ್ತು ಅಂದ್ರಲ್ಲ ನೀವು? ಹೌದು ಸರ್, 4 ವರ್ಷ ಆಯ್ತು ಮದುವೆಯಾಗಿ. ಓಕೆ, ಪರವಾಗಿಲ್ಲ. ಅವ್ರದ್ದು ಏಜ್ ಎಷ್ಟಿರ್ಬೋದು ಇವಾಗ? ಇವಾಗ ಏಜು 35-36 ವರ್ಷ ಇದೆ ಸರ್. ಓಕೆ, ಏನು ಜಾಬ್ ಮಾಡ್ತಾರೆ ಮೇಡಮ್ ಅವರು? ಅವರು ಒಂದು ಕಂಪ್ನಿಯಲ್ಲಿ ಕ್ಲರ್ಕ್ ಆಗಿ ಕೆಲಸ ಮಾಡ್ತಿದ್ದಾರೆ ಸರ್. ಓಕೆ ಮೇಡಮ್, ಇವಾಗ ಅವ್ರಿಗೆ 35 ವಯಸ್ಸು ಅಂದರೆ ಲೇಟಾಗಿ ಮದುವೆ ಆಗ್ಯಾರವರು. ಆಲ್ರೆಡಿ 5-6 ವರ್ಷ ಆಯಿತು ಮಕ್ಕಳಾಗಿಲ್ಲ ಅಂದ್ರೆ ಅವ್ರಿಗೆ ಯಾವುದೋ ಒಂದು ಪ್ರಾಪರ್ ಮೇಜರ್ ಡಿಸೀಸ್ ಇರ್ಬೋದು. PCOD ಅಥವಾ PID ಅಥವಾ ಒಬೆಸಿಟಿ ಏನಾರ ಇರ್ಬೋದು. ವೇಟ್ ಏನಾರು ಹೆಚ್ಚದನ್ರಿ ಅವ್ರದ್ದು? ವೇಟ್ ನಾರ್ಮಲ್ 150 ಇದೆ ಸರ್. ಓಕೆ, ನೋ ಇಶ್ಯೂರ್ ಮೇಡಮ್ ಅವ್ರಿ. ಈಗ ಅವ್ರಿಗೆ ಬರೋಕ್ಕಾತಿತ್ತಂದರೆ ಬರ್ಲಕ್ಕ, ಇಲ್ಲದಿದ್ದರೆ ಅವ್ರಿಗೆ ಯಾವುದೇ ಆದ ಗ್ರಂಥಿ ಅಂಗಡಿ ಅಂತೀವಲ್ಲ ನಾವು, ಆಯುರ್ವೇದಿಕ್ ಶಾಪಲ್ಲಿ ಪುತ್ರಂಜೀವಿ ಅಂತ ಬೀಜ ಸಿಗುತ್ತೆ. ಹಾಗೆ ಅದ್ರ ಜೊತೆ ಏನದ ಶಿವಲಿಂಗಿ ಅಂತ ಬೀಜ ಸಿಗುತ್ತೆ. ಎರಡನ್ನೂ ಸಮ ಪ್ರಮಾಣದಲ್ಲಿ ತೊಗೊಂಡು ಬಾ ಅಂತ ಹೇಳ್ರಿ. ಒಂದು 1 kg ಅಷ್ಟು ತೊಗೊಂಡು ಬಂದು ಅದನ್ನು ಕಲ್ಗಲ್ಲು ಅಂತೀವಲ್ಲ ನಾವು, ಕಲ್ಲಿನ ಪಾತ್ರೆಯಲ್ಲಿ ಅರ್ದ್ಕೊಂಡು ಪುಡಿ ಮಾಡಿ ಒರಳು ಕಲ್ಲಿನ ಒರಳಲ್ಲಿ ಅರ್ದ್ಕೊಂಡು ಮುಂಜಾನೆ ಸಾಯಂಕಾಲ ಒಂದು ಅರ್ಧದಷ್ಟು ಸ್ಪೂನ್ದಷ್ಟು ಹಾಲಿನಲ್ಲಿ ಕುದಿಸ್ಕೊಂಡು ಅದನ್ನು ಮುಂಜಾನೆ ಸಂಜೆಗೆ ಊಟಕ್ಕಿಂತ ಮೊದಲು ತೊಗೊ ಅಂತ ಹೇಳ್ರಿ. ತೊಗೊಂಡ್ರೆ 100% ಅವ್ರಿಗೆ ವಿತಿನ್ 3 ಮಂತಲ್ಲಿ ರಿಸಲ್ಟ್ ಬರುತ್ತೆ ಅವ್ರಿಗೆ. ಸರ್, ಅವರು ಆಲ್ರೆಡಿ ಬೇರೆ ಕಡೆ ಎಲ್ಲ ಟ್ರೀಟ್ಮೆಂಟ್ ತಗೊಂಡಿದ್ದಾರೆ. ಆದರೂ ಆಗಿಲ್ಲ ಅವ್ರಿಗೆ. ಆದರೂ ಅವರಿಗೆ ಏನು ರಿಸಲ್ಟ್ ಬಂದಿಲ್ಲ. ಇವಾಗ ಇದು ನಿಮ್ಮ ಕಡೆಯಿಂದ ಅವ್ರು ನಿರೀಕ್ಷೆ ಮಾಡ್ತಿದ್ದಾರೆ ಸರ್. ಓಕೆ, ಪರವಾಗಿಲ್ಲ. ಇವಾಗ ಅವ್ರಿಗೆ 3 ತಿಂಗಳವರೆಗೂ ಇದು ಯೂಸ್ ಮಾಡಂತ ಹೇಳ್ರಿ. ಹಾಂ ಸರ್. ಇದರಿಂದ 100% ರಿಸಲ್ಟ್ ಬರುತ್ತೆ. ಹಾಂ ಸರ್. ಹಂಗೇನಾದ್ರೆ ಅವರಿಗೆ ಇದು ಸಿಗಲ್ಲಾಗ್ಯಾವ, ಇವು ನಾವು ಹೇಳಿದ ಪದಾರ್ಥಗಳು ಎಲ್ಲಿ ಸಿಗ್ತಾವ ಅಂತ ಗೊತ್ತಾಗಲ್ಲ ಅಂದ್ರೆ ಅವ್ರಿಗೆ ನಮ್ಮ ಹತ್ರ ಬಾ ಅಂತ ಹೇಳ್ರಿ. ಎವ್ರಿ ಸಂಡೇ, ಪ್ರತಿ ಭಾನುವಾರ ಏನದ ನಮ್ಮ ಕಡೆ ಉಚಿತವಾಗಿ ಪುತ್ರಂಜೀವಿ ಮತ್ತು ಶಿವಲಿಂಗಿ ಎರಡನ್ನು ಪುಡಿ ಮಾಡಿ ಕೊಡ್ತೀವಿ ಅವರಿಗೆ. ತಗೊಳ್ಳೋ ಪ್ರೊಸೆಸ್ನು ಹೇಳ್ತೀವಿ ಅವ್ರಿಗೆ. ಅದೇ ರೀತಿ ಅದ್ರದ್ದು ಏನೇನು ಪತ್ತೆ ಇರುತ್ತೆ, ಅದ್ರದ್ದು ಏನೇನು ಡೌಟ್ ಅದ ಎಲ್ಲನೂ ಕ್ಲಿಯರ್ ಮಾಡ್ತೀವಿ. ಮತ್ತೇನಾರ ಅವ್ರಿಗೆ ಡೌಟ್ ಇತ್ತಂದ್ರೆ ಕಮೆಂಟ್ ಸೆಕ್ಷನ್ ಹಾಕಂತ ಹೇಳ್ರಿ ನಮ್ಮ ಚಾನಲ್ದು. ಅದ್ರ ಜೊತೆ ಏನದ ನಮ್ಮದು ಚಾನಲ್ ಶೇರ್ ಮಾಡಂತ ಹೇಳ್ರಿ, ಸಬ್ಸ್ಕ್ರೈಬ್ ಮಾಡಂತ ಹೇಳ್ರಿ, ಲೈಕ್ ಮಾಡಂತ ಹೇಳ್ರಿ. ಅದಕ್ಕೆ ಔಷಧಗಳನ್ನು ನಾವು ಕೊಡ್ತೀವಿ. ಬೇರೆ ಅವ್ರದ್ದು ಏನಾರು ಡಿಸೀಸ್ ಇರ್ತದೆ, ಬೇರೆ ಒಂದು ಸಮಸ್ಯೆ ಇರ್ತದೆ, ಆ ಸಮಸ್ಯೆಗೂ ಏನಾರು ಪರಿಹಾರ ಬೇಕಾಯ್ತಂದ್ರೆ ಕಮೆಂಟ್ ಸೆಕ್ಷನ್ನೇ ಹಾಕ್ಬೋದ್ರಿ ಅವರು. ಒಂದ್ಸತಿ ಆದ್ರೂ ಒಂದ್ಸತಿ ಸಂಡೇ ಬಂದು ಮೀಟ್ ಆಗಕ್ಕೆ ಹೇಳ್ರಿ ಅವ್ರಿಗೆ. ಓಕೆ ಸರ್, ಹೇಳ್ತೀನಿ ಸರ್. ನಿಮ್ಮ ನಂಬರ್ ಕೊಡಿ ಸರ್, ನಿಮ್ಗೆ ಕಾಂಟ್ಯಾಕ್ಟ್ ಮಾಡಕ್ಕೆ ಹೇಳ್ತೀನಿ ಸರ್. ಓಕೆ, ನಮ್ಮ ನಂಬರ್ ಬಂದು 8296525555. ಹಾಗೆ ಅಡ್ರೆಸ್ ಬಂದುಬಿಟ್ಟು ಶರಣಬಸವೇಶ್ವರ ಟೆಂಪಲ್ ಹತ್ರ, ಗೋ ಹೋಟೆಲ್, ಸುಭಾಷ್ ಚೌಕ್, ಬ್ರಹ್ಮಪುರ್, ಕಲಬುರ್ಗಿ, ಬಸವ ಆಸ್ಪತ್ರೆ ಅಂತ. ಓಕೆ, ನೀವು ಯಾವಾಗಲೂ ಸಿಗ್ತೀರಾ ಸರ್? ಅವ್ರು ಕಾಲ್ ಮಾಡಿ ಬರ್ಬೋದು ರೀ. ಆನ್ ಅಪಾಯಿಂಟ್ಮೆಂಟ್ ಮ್ಯಾಗ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ ತೊಗೊಂಡು ಬರ್ರಿ. ಓಕೆ, ಧನ್ಯವಾದಗಳು.